ಅಲ್ಲಿ ಪೂರ ಡೀಟೇಲ್ ಹೇಳ್ಬಿಡ್ತಾರೆ ತೋರಿ. ಸ್ಟಾರ್ಟ್ ಮಾಡಲಿ. ಈ ಹರಿಹರದಲ್ಲಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಹರಪೀಠದ ಜಗದ್ಗುರುಗಳಾದಂಥ ವಚನಾನಂದ ಸ್ವಾಮಿಗಳು ಮತ್ತು ಸದರಿ ಮಠದ ಟ್ರಸ್ಟಿಗಳ ಮಧ್ಯೆ ವಿವಾದಗಳು ನಡೆದಂಥ ಸಂದರ್ಭದಲ್ಲಿ ವಚನಾನಂದ ಸ್ವಾಮಿಗಳ ವಿರುದ್ಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗ್ತದೆ. ಅದು ದಿನಾಂಕ 7/5/26 ಸದರಿ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬರ್ತದೆ. 8ನೇ ತಾರೀಕು ಅಂದರೆ 8/5/2026 ಸದರಿ ಪ್ರಕರಣ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತದೆ. ಈ ಒಂದು ಪೋಕ್ಸೋ ಪ್ರಕರಣ ಅವರ ವಿರುದ್ಧ ಷಡ್ಯಂತ್ರ ಮಾಡಿ ದಾಖಲು ಮಾಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಸ್ವಾಮೀಜಿಯವರಿಗೆ ಮತ್ತು ಸ್ವಾಮೀಜಿಯ ಕೆಲವು ಭಕ್ತರಿಗೆ ಮೊದಲೇ ಬಂದಿದ್ದರಿಂದ ನಾವು ದಾವಣಗೆರೆಯ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು. ಅದು ದಿನಾಂಕ 2/5/26 ಆದೇಶವಾಗಿ ಸ್ವಾಮೀಜಿಯವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿರುತ್ತದೆ. ಇದಾದ ನಂತರ ಹರಿಹರ ಗ್ರಾಮಾಂತರ ಪೊಲೀಸರು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಆ ತನಿಖೆಗೆ ಸ್ವಾಮೀಜಿಯವರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಅದು ತನಿಖೆ ಕೂಡ ಪೂರ್ಣಗೊಂಡಿದೆ. ದಿನಾಂಕ 29ಕ್ಕೆ ತನಿಖೆ ಪೂರ್ಣಗೊಂಡು ಇತ್ತೀಚೆಗೆ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ಅಂದರೆ ಚಾರ್ಜ್ ಶೀಟನ್ನು ತನಿಖಾಧಿಕಾರಿಗಳು ಸಲ್ಲಿಸಿಕೊಂಡಿದ್ದಾರೆ. ಈ ಮೊದಲು ಹರಿಹರ ಗ್ರಾಮಾಂತರ ಪೊಲೀಸರು ವಚನಾನಂದ ಸ್ವಾಮಿಗಳ ಜಾಮೀನು ಆದೇಶವನ್ನು ರದ್ದು ಮಾಡಬೇಕಂತ ಹೇಳಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿಕೊಳ್ತಾರೆ. ಅದಾದ ನಂತರ ಅಭಿಯೋಜನೆಯ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರಿ ಅಭಿಯೋಜಕರು ಕೂಡ ಮೊನ್ನೆ ನ್ಯಾಯಾಲಯದಲ್ಲಿ ಈ ವಚನಾನಂದ ಸ್ವಾಮಿಗಳಿಗೆ ಮಂಜೂರಾದಂಥ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕಂತ ಅರ್ಜಿ ಸಲ್ಲಿಸ್ತಾರೆ. ಆ ಎರಡೂ ಅರ್ಜಿಗಳಿಗೆ ನಾವು ಸ್ವಾಮೀಜಿಯರ ಪರವಾಗಿ ಸುದೀರ್ಘವಾದಂಥ ತಕರಾರನ್ನು ನಾವು ಸಲ್ಲಿಸಿಕೊಂಡಿದ್ದೆವು. ಆ ಒಂದು ಪ್ರಕರಣ ಈ ದಿವಸ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತು. ಈ ಒಂದು ತನಿಖಾಧಿಕಾರಿಗಳ ಪರವಾಗಿ ಅಭಿಯೋಜನೆಯ ಪರವಾಗಿ ಸ್ವಾಮೀಜಿಯವರ ಜಾಮೀನು ಆದೇಶವನ್ನು ರದ್ದು ಮಾಡಬೇಕಂತ ಹೇಳಿ ಸುದೀರ್ಘವಾದಂಥ ವಾದವನ್ನು ಮಂಡನೆ ಮಾಡಿದರು. ನಾವು ಕೂಡ ಸ್ವಾಮೀಜಿಯರ ಪರವಾಗಿ ಈ ಒಂದು ಸ್ವಾಮೀಜಿಯವರಿಗೆ ಮಂಜೂರು ಮಾಡಿದಂಥ ಜಾಮೀನು ಆದೇಶವನ್ನು ರದ್ದು ಮಾಡಲಿಕ್ಕೆ ಯಾವುದೇ ಸಮಂಜಸವಾದಂತಹ ಸಮರ್ಥವಾದಂತಹ ಬಲವಾದಂತಹ ಕಾರಣಗಳು ಇಲ್ಲ. ಆದ್ದರಿಂದ ತನಿಖಾಧಿಕಾರಿಗಳು ಸಲ್ಲಿಸಿದಂಥ ಅರ್ಜಿಯನ್ನು ಮತ್ತು ಅಭಿಯೋಜನೆ ಪರವಾಗಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಬೇಕಂತ ತಿಳ್ಕೊಂಡು ನಾವು ಕೂಡ ವಾದವನ್ನು ಇವತ್ತು ಮಾಡಿದ್ದೀವಿ. ಈ ಒಂದು ವಾದ ಮಾಡುವ ಸಂದರ್ಭದಲ್ಲಿ ದೂರು ಸಲ್ಲಿಸಿದವರು ಮತ್ತು ಏನು ಸಂತ್ರಸ್ತರು ಅಂತ ಹೇಳುವಂಥ ಮಕ್ಕಳು ಅವರು ಕೂಡ ನ್ಯಾಯಾಲಯದಲ್ಲಿ ಹಾಜರಾಗಿದ್ದರು. ಎಲ್ಲವನ್ನು ಮಾನ್ಯ ನ್ಯಾಯಾಲಯ ಇವತ್ತು ವಾದವನ್ನು ಆಲಿಸಿ ಈ ಒಂದು ಆದೇಶವನ್ನು ದಿನಾಂಕ 18/6/2026 ಕಾಯ್ದಿರಿಸಿದೆ. ಆ ದಿವಸ ಏನಾಗ್ತದೆ ನಾವು ನೀವೆಲ್ಲ ಕಾದು ನೋಡೋಣ. ಈ ಪ್ರಕರಣ ದಿನಾಂಕ 8/5/2026 ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದು ಪೋಕ್ಸೋ ಪ್ರಕರಣ, ಗಂಭೀರವಾದಂಥ ಪ್ರಕರಣ, ತನಿಖಾಧಿಕಾರಿಗಳು ಸವಿಸ್ತಾರವಾಗಿ ತನಿಖೆ ಮಾಡುವಂಥ ಪ್ರಕರಣ. ಆದರೆ ಈ ಪ್ರಕರಣದಲ್ಲಿ ಕೇಸು ದಾಖಲಾದ 3 ವಾರಗಳಲ್ಲಿ ಅಂದರೆ ದಿನಾಂಕ 29/5/2026 ತನಿಖೆ ಮುಕ್ತಾಯಗೊಂಡಿದೆ. ಈ ಒಂದು ಅವಸರದಲ್ಲಿ ಏನು ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ, ಇದರ ಹಿಂದೆ ಪೊಲೀಸರ ಮೇಲೆ ಯಾವುದೇ ಒತ್ತಡವಿದೆ. ಈ ಸ್ವಾಮೀಜಿಯವರನ್ನು ಏನಾದರೂ ಮಾಡಿ ಇದರಲ್ಲಿ ಹಾಕಬೇಕು ಅನ್ನುವಂಥ ದುರುದ್ದೇಶದಿಂದ ಅದನ್ನು ತರಾತುರಿಯಲ್ಲಿ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅಂತ ನನಗೆ ಕಂಡು ಬರ್ತದೆ. ಸುಮಾರು 100 ಪುಟಗಳಿಗಿಂತ ಜಾಸ್ತಿ ಇದೆ. ಹಾಂ ಹೌದು, ಇದು ಮೊದಲಿಗೆ PSI ಅವರು ತನಿಖೆ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಅವರನ್ನು ದಾವಣಗೆರೆಗೆ ವರ್ಗಾವಣೆ ಮಾಡಿ ಬೇರೆ ತನಿಖಾಧಿಕಾರಿಗಳನ್ನು ಕೂಡ ನೇಮಿಸ್ತಾರೆ. ಇವೆಲ್ಲ ವಿಚಾರಗಳನ್ನು ಈ ಹಂತದಲ್ಲಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದರಿಂದ ಈ ಹಂತದಲ್ಲಿ ನಾವೆಲ್ಲ ಒಂದು ಹೇಳಿಕೆ ಆಗೋದಿಲ್ಲ. ವಿಚಾರಣೆ ಕಾಲಕ್ಕೆ ಅವುಗಳನ್ನು ನಾವು ಬಹಿರಂಗಪಡಿಸಬೇಕಾಗ್ತದೆ. ತರಾತುರಿಯಲ್ಲಿ ಭಾಳ ಅವಸರದಿಂದ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಮುಂದೆ ವಿಚಾರ ಮಾಡೋಣ. ಓಕೆ.